ಇವರು ಮಾಡಿರುವಂತಹ ಈ ಗನಂದಾರಿ ಕೆಲಸವನ್ನ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಪೊಲೀಸರಲ್ಲ, ಇವರು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು. ಈ ತರ ಪರ್ಮಿಷನ್ ತಗೊಂಡು ಅವ್ರು ವಿಡಿಯೋ ಮಾಡಬೇಕಿತ್ತಂತೆ. ನಾಲ್ಕೈದು ಬಾರಿ ಕಪ್ಪಾಳಕ್ಕೆ ಹೊಡಿತಾನೆ. ಹೊಡೆದು ಬಡ್ದು ಕೊಳ್ಪಟ್ಟಿ ಹಿಡ್ಕೊಂಡು ಕಾರಲ್ಲಿ ಕೂರಿಸ್ಕೊಂತಾರೆ. ಅದಾದ ಬಳಿಕ ಅವಾಜ್ಗಳು ಬೇರೆ. ನಾನೇನು ಅಂತ ತೋರಿಸ್ತೀನಿ, ನಡಿ ಆಫೀಸ್ಗೆ ಅಂತೇಳಿ ಅವಾಜ್ ಆಗ್ತಾರೆ. ಕಾಕಿ ಡ್ರೆಸ್ ಹಾಕೊಂಡು ಹಿಡ್ಕಿ ನೀನೆ ದೊಡ್ಡ ಸಿಂಗಮ್ ಅಂತ ಅನ್ಕೊಂಬೇಡ. ಈ 4 ಜನರ ಮೇಲೆ ಈಗ FIR ಆಗಿರುವಂಥದ್ದು. ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಇವತ್ತಿನ ನಮ್ಮ ಸ್ಪೆಷಲ್ ಸ್ಟೋರಿಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ 4 ಜನ ಅಧಿಕಾರಿಗಳ ದರ್ಪ, ದೌಲತ್ತು, ದುರಹಂಕಾರ, ದುರ್ನಡತೆಯ ಕುರಿತಾಗಿ ವಿಡಿಯೋ ಸಾಕ್ಷ್ಯ ಸಮೇತ ನಿಮ್ಮ ಮುಂದೆ ಸ್ಟೋರಿಯನ್ನ ಇಡ್ತಾ ಇದ್ದೀವಿ. ಇವರು ಮಾಡಿರುವಂತಹ ಈ ಗನಂದಾರಿ ಕೆಲಸವನ್ನ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಈಗ ಆಲ್ರೆಡಿ ಇದು ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರ ಗಮನಕ್ಕೂ ಕೂಡ ಹೋಗಿದೆ. ಅವರು ಕೂಡ ಈ ವಿಡಿಯೋವನ್ನ ನೋಡಿ, ಇವರು ಮಾಡಿರುವಂತಹ ಹಲ್ಲೆಯನ್ನ ನೋಡಿ ಕೆಂಡಾಮಂಡಲರಾಗಿದ್ದಾರೆ. ಈಗ ಆಲ್ರೆಡಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಕೂಡಲೇ ಇವರ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಂಡು ರಿಪೋರ್ಟ್ ಅನ್ನ ಕೊಡಿ ಅಂತ ಕೂಡ ಕೇಳಿದ್ದಾರೆ. ಅಷ್ಟಕ್ಕೂ ಏನಾಗಿದೆ ಘಟನೆ ಆಗಿರುವಂಥದ್ದು ಬೀದರ್ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ. ಬೀದರ್ ಜಿಲ್ಲೆಯ ಅಲ್ಲಿ ಕೆಲಸ ಮಾಡುವಂತ ಅರಣ್ಯ ಇಲಾಖೆಗೆ ಸೇರಿದಂತ 4 ಜನ ಅಧಿಕಾರಿಗಳು, ಆ ಮಹಾನ್ ಭಾವರ ಹೆಸರನ್ನ ಕೂಡ ಹೇಳ್ತೀನಿ. ಅಷ್ಟಕ್ಕೂ ಇವ್ರು ಮಾಡಿರುವಂತಹ ಕೆಲಸ ಆದ್ರೂ ಏನು ಅಂತಂದ್ರೆ ಅವರ ಇಲಾಖೆಯೇ ತಲೆ ತಗ್ಗಿಸುವಂತ ಕೆಲಸ. ಪ್ರಜಾಪ್ರಭುತ್ವದ ಯಾರು ಕೂಡ ಇದನ್ನ ನೋಡಿದಾಗ ಖಂಡನೆ ಅಂತೂ ಮಾಡೇ ಮಾಡ್ತಾರೆ. ಮೊದಲಿಗೆ ಅವರ ಯೂನಿಫಾರ್ಮ್ ಅನ್ನ ನೋಡಿದಾಗ ಮೋಸ್ಟ್ಲಿ ಪೊಲೀಸರು ಇರ್ಬೋದು ಇದು ಅಂತ ಅನ್ಕೊಂತಾರೆ. ಆದ್ರೆ ಪೊಲೀಸರಲ್ಲ, ಇವರು ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು. ಒಬ್ಬ ಪತ್ರಕರ್ತ, ಆತನ ಹೆಸರು ರವಿ ಅಂತೇಳಿ. ಈತ ಬೀದರ್ ಶಕ್ತಿ ಕನ್ನಡ ದಿನಪತ್ರಿಕೆಯಲ್ಲಿ ವರದಿಗಾರರಾಗಿ ಕೆಲಸವನ್ನ ಮಾಡ್ತಿರ್ತಾರೆ. ಸೊ ಬೀದರ್ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರ್ತಾರೆ. ಸೊ ಬರುವಂತಹ ಹಿಂದಿನ ದಿನ ಆ ಚಿದ್ರಿ ರಿಂಗ್ ರಸ್ತೆ ಅಂತ ಏನಿದೆ, ಆ ರಿಂಗ್ ರಸ್ತೆಯ ಡಿವೈಡರ್ಗಳು ಏನಿದೆ, ಡಿವೈಡರ್ ಮಧ್ಯದಲ್ಲಿ ಗಿಡಗಳನ್ನ ನೆಡುವಂತ ಕೆಲಸವನ್ನ ಅರಣ್ಯ ಇಲಾಖೆನವ್ರು ಮಾಡ್ತಿರ್ತಾರೆ. ಅದೇನೋ ಹೇಳ್ತಾರಲ್ಲ, ಮಳೆ ಬಂದಾಗ ಹಗಲು ರಾತ್ರಿನಲ್ಲೇನೋ ಶ್ರೀಮಂತಿಗೆ ಸಿಕ್ರೇನೋ ಮಧ್ಯರಾತ್ರಿ ಕೊಡೆ ಹಿಡಿದ್ರು ಅನ್ನೋ ತರ, ಆ ರೀತಿಯಾಗಿ ಮುಖ್ಯಮಂತ್ರಿ ಬರ್ತಾವ್ರೆ ಅಂತೇಳಿ ಅವ್ರ ಮುಂದೆ ಬಿಲ್ಡಪ್ ತಗೊಳಕೋಸ್ಕರ ರಾತ್ರೋರಾತ್ರಿ ಗಿಡವನ್ನ ನೆಡುವಂತ ಕೆಲಸವನ್ನ ಮಾಡ್ತಾರೆ. ಸೊ ಇದನ್ನ ಚಿತ್ರೀಕರಣ ಮಾಡೋದಕ್ಕೆ ಅಂತೇಳಿ ಬೀದರ್ ಶಕ್ತಿ ಕನ್ನಡ ದಿನಪತ್ರಿಕೆಯ ವರದಿಗಾರ ರವಿ ಅವರು ಹೋಗಿ ಚಿತ್ರೀಕರಣ ಮಾಡ್ತಿರ್ತಾರೆ. ಅಷ್ಟೇ ಮಾಡಿದ್ದು. ಇವ್ರ ಕೆಲಸ ಇವ್ರು ಮಾಡ್ತಿದ್ರೆ, ಆ ಪತ್ರಕರ್ತ ಆತನ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿದ್ದಂಥ ಸ್ಥಳದಲ್ಲಿದ್ದಂಥ, ಅದರಲ್ಲೂ ಕೂಡ ಈ ಪ್ರಕರಣದ A1 ಅಂತಂದ್ರೆ ದಸ್ತಗಿರಿ ಅಂತೇಳಿ ಈತನ ಈ ಸಿಂಗಲ್ ಸ್ಟಾರ್ ಈ ಅಪ್ಪ, ಈತನ ಹೆಸರು ದಸ್ತಗಿರಿ. ಅದಾದ್ಮೇಲೆ ಶಾಂತ್ ಕುಮಾರ್, ಗಜಾನಂದ, ಜೊತೆಗೆ ಸಂಗಮೇಶ್ ಸೇರಿದಂತೆ ಈ 4 ಜನರ ಮೇಲೆ ಈಗ FIR ಆಗಿರುವಂಥದ್ದು. ಈ 4 ಜನ ಸೇರ್ಕೊಂಡು, ಅದರಲ್ಲೂ ಕೂಡ ಈ ದಸ್ತಗಿರಿ ಅನ್ನುವಂಥ ಒಬ್ಬ ಮನುಷ್ಯ ಇದನ್ನು ನೋಡಿ, ಸೊ ಈತ ಯಾವ ರೀತಿಯಾಗಿ ಯಾಕೆ ಚಿತ್ರೀಕರಣ ಮಾಡ್ತಿದ್ಯಾ, ಆತ ನೀನ್ ಪತ್ರಕರ್ತ ಅಂತ ಹೇಳಿ ID ಕಾರ್ಡ್ ಅನ್ನ ಹಾಕೊಂಡು ID ಕಾರ್ಡ್ ತೋರಿಸಿದ್ರು ಕೂಡ ಆತನ ಮೇಲೆ ಯಾವ ರೀತಿಯಾಗಿ ಮೃಗದ ರೀತಿಯಲ್ಲಿ ಹಲ್ಲೆಯನ್ನ ಮಾಡ್ತಾನೆ ಅಂತ ದೃಶ್ಯದಲ್ಲಿ ಈಗ ನೋಡ್ಕೊಂಬನ್ನಿ. ನೀನೇ ದೊಡ್ಡ ಧಾರ್ಕಾರಿ ಕಾಣತೀನಿ. ಯಾರು ಬೇರೆ ಈಗ ಮಾತಾಡಿ. ಈಗ ಏನು ಫರಕ್ ಆಯ್ತದ? ಚಂದ ಮಾತಾಡೋದು ಗೊತ್ತಿಲ್ಲ, ಜಗಳ ನೀವು ಹೊಡಿತೀರಿ ಹೊಡಿ, ನೀವು ಗೌರವ ಸರ್, ನೀವು ಗೌರವ ನಿಮ್ಮ
ವೇಟ್ ಮಾಡಿ ಸರ್. ಏಯ್ ನಡಿಯಪ್ಪ ನಡಿ, ಅರೆ, ಜಾಸ್ತಿ ನಿಂದ್ರಿ. ಮಾತಾಡ ನಡಿ. ಯಾಕೆ ನಾವ್ ಏನ್ ಮಾಡಿದ್ವಿ ಹೇಳ್ರಿ ಏನು ಅರೆ ನಿಂದ್ರಿ. ಸರ್ ನಾವ್ ಏನ್ ಮಾಡಿದ್ವಿ ಹೇಳ್ರಿ ಹಂಗೆ ಬಿಡ್ರಿ ಸರ್ ಏಯ್ ಹಂಗೆ ನೋಡ್ರಿ ನಡಿ. ನಡಿ. ನೀನ್ ತೋಲ್ ದಾರ್ಕಾರಿ ಕಾಣತ್ತೀನಿ. ನಡಿ. ಕೇಳ್ರಿ ಅವ್ರು ಯಾವ ಪ್ರೆಸ್ ಕೇಳ್ರಿ ಅವ್ರು ಸರ್ ನಾನು ಸಾಮಾನ್ಯ ಪ್ರಜೆ ಸರ್ ನಮಗೆ ಹೇಳ್ತಾ ಇದ್ದೀನಲ್ಲ ನಾನು ಊಟ ಇದೆ ಸರ್ ಹೌದು ಪ್ರಶ್ನೆ ಮಾಡೋ ಇಲ್ಲ ಹೌದು ಹೌದು ಇಲ್ಲ ತಮ್ಮ ಕರ್ತವ್ಯ ತಾವು ಮಾಡ್ತಾ ಇದ್ದೀವಿ ಸರ್ ಅದಕ್ಕೆ ನಾ ಅಗ್ರಿದ್ದೀನಿ ಬಿಡ್ರಿ ಪರವಾಗಿಲ್ಲ ಸರ್ ಏಯ್ ಅಲ್ಲಿ ಆಫೀಸ್ ನಡೀತೀನಿ, ಅಲ್ಲಿ ಗೊತ್ತು ಮಾಡ್ತೀನಿ ನಡಿ. ಅಲ್ಲಿ ಆಫೀಸಿಗೆ ನಡಿ ಮಾಡ್ತೀನಿ ನಿಮ್ಗೆಲ್ಲ. ನೋಡಿದ್ರಲ್ಲ, ಆ ಪತ್ರಕರ್ತ ಆತನ ಕೆಲಸವನ್ನ ಮಾಡ್ತಿದ್ದ. ಈ ದಸ್ತಗಿರಿಗೆ ಪರ್ಮಿಷನ್ ತಗೊಂಡು ಇವು ದೊಡ್ಡ ಆಫೀಸರು ಅಂತೇಳಿ ಈತನ ಪರ್ಮಿಷನ್ ತಗೊಂಡು ಅವ್ರು ವಿಡಿಯೋ ಮಾಡಬೇಕಿತ್ತಂತೆ. ಇವ್ನು ಯಾವುದೋ ಮನೆಯಲ್ಲಿ ಖಾಸಗಿ ಕೆಲಸ ಮಾಡ್ತಾ ಇರೋದನ್ನ ಶೂಟ್ ಮಾಡ್ತಾ ಇಲ್ಲ. ನೀನು ಏನು ಕಿತ್ತು ದಬಾಗ್ತಾ ಇದೆಯಲ್ಲ ಅಲ್ಲಿ, ನೀನು ಗಿಡಗಳನ್ನ ನೆಡೋದಿದ್ರೆ ಮುಂಚೆನೇ ನೆಡಬೇಕಿತ್ತು. ಅಂಥ ಪರಿಸರ ಪ್ರೇಮಿ ನೀನು ಆಗಿದ್ರೆ ಅದು ಬಿಟ್ಬಿಟ್ಟು ನಾಳೆ ಬೆಳಗ್ಗೆ CM ಬರ್ತಾವ್ರೆ ಅಂತೇಳಿ ನೀನು ರಾತ್ರಿ ಗಿಡ ನೆಟ್ಬಿಟ್ಟು ಅವ್ರ ಮುಂದೆ ಶೋ ಆಫ್ ತೊಗೊಳೋಂಥದ್ದಲ್ಲ. ಅದನ್ನ ನಿನ್ನ ಕೆಲಸ ನೀನು ಆಯಿತು, ನಿನ್ನ ಇಲಾಖೆಯಲ್ಲಿ ಹೇಳಿದ್ರೆ ನೀನು ಮಾಡ್ತಿದ್ರೆ ಆ ಪತ್ರಕರ್ತನಿಗೂ ಕೂಡ ಅವ್ರ ಆಫೀಸಲ್ಲಿ ಹೇಳಿರ್ತಾರೆ, ಆತ ಚಿತ್ರೀಕರಣ ಮಾಡ್ತಿದ್ದಾನೆ. ಮೊದಲು ಲೆಟ್ರ್ ಕೊಟ್ಬಿಟ್ಟು ನೀನು ದೊಡ್ಡ ಐಆರ್ ಆಫೀಸರ್ ಅಂತೇಳಿ ನಿನಗೆ ಕಮಿಷನರ್ ಅಂತ ಹೇಳ್ಬಿಟ್ಟು ನೀನು ಮಿನಿಸ್ಟರ್ ಅಂತ ಹೇಳ್ಬಿಟ್ಟು ಏನಾದರೂ ನಿನಗೆ ಲೆಟ್ರ್ ಕೊಟ್ಬಿಟ್ಟು ಶೂಟ್ ಮಾಡಬೇಕಿತ್ತ ಆತ? ಇನ್ನು ಯಾಕೆ ಶೂಟ್ ಮಾಡ್ತಾ ಇದೆಯಾ ಅಂತ ಹೇಳ್ತಾನೆ. ನಾವು ಸ್ಟೋರಿ ಮಾಡ್ತಾ ಇದ್ದೀವಿ, ಆಫೀಸಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಅಂತೇಳಿ. ಅದಕ್ಕೆ ನಾನು ಪರ್ಮಿಷನ್ ಇಲ್ಲದೆ ಹೇಗೋ ಶೂಟ್ ಮಾಡ್ತೀಯ ಅಂತೇಳಿ ಆತನ ಕೊರಳ್ಪಟ್ಟಿನ ಹಿಡ್ಕೊಂಡು ಕಪ್ಪಾಳಕ್ಕೆ 4-5 ಬಾರಿ ಕಪ್ಪಾಳಕ್ಕೆ ಹೊಡಿತಾನೆ. ಆತನ ಪತ್ರಕರ್ತ ಅಂತ ID ಕಾರ್ಡ್ ತೋರಿಸಿದ್ರು ಕೂಡ ID ಕಾರ್ಡನ್ನು ಕೂಡ ಕೊಳ್ಪಟ್ಟಿ ಹಿಡಿತಾನಲ್ಲ, ID ಕಾರ್ಡ್ ಸಮೇತ ಕೊಳ್ಪಟ್ಟಿನ ಹಿಡ್ಕೊಂಡು ಆತನ ಮೇಲೆ ಮೃಗೀಯ ರೀತಿಯಲ್ಲಿ ಹಲ್ಲೆ ಮಾಡ್ತಾರೆ. ಈ ದಸ್ತಗಿರಿ ಮಾಡಿದಂತಹ ಈತನ ಹೆಸರು ದಸ್ತಗಿರಿ ಅಂತೆ, ಆಯ್ತಾ? ಈ ದಸ್ತಗಿರಿ ಅನ್ನೋಂಥ ಈ ಆಫೀಸರ್ ಇದನ್ನಲ್ಲ, ಆಫೀಸರ್ ಅಂತ ಹೇಳಕ್ಕೂ ಕೂಡ ನಾಲಾಯಕು. ಆತ ಮಾಡಿದಂಥ ಈ ನಾಲಾಯ ಕೆಲಸಕ್ಕೆ ಜೊತೆಲಿದ್ದಂಥ ಶಾಂತಕುಮಾರ್, ಗಜಾನನ್, ಸಂಗಮೇಶ್ ಕೂಡ ಸಾಥ್ ಕೊಡ್ತಾರೆ. ಅಲ್ಲೊಬ್ರು ವಿಡಿಯೋ ಕೂಡ ಅದನ್ನೆಲ್ಲನೂ ಕೂಡ ನೀಟಾಗಿ ವಿಡಿಯೋ ಕೂಡ ಮಾಡ್ಕೊತಾರೆ. ಇವರೆಲ್ಲರೂ ಸೇರಿ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಅದಾದ ಬಳಿಕ ಆತನನ್ನ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಅಂದ್ರೆ ಇವ್ರದೊಂದು ಕಾರ್ ಇರುತ್ತೆ, ಕಾರಲ್ಲಿ ಬಲವಂತವಾಗಿ ಪೊಲೀಸ್ ಜೀಪಲ್ಲಿ ಕಳ್ಸೋದು ಬೇರೆ, ಆತನ ಕಾರಿನಲ್ಲಿ ಬಲವಂತವಾಗಿ ಒಡೆದು ಬಡ್ದು ಕೊಳ್ಪಟ್ಟಿ ಇಟ್ಕೊಂಡು ಕಾರಲ್ಲಿ ಕೂರಿಸ್ಕೊಂತಾರೆ. ಅದಾದ ಬಳಿಕ ಅವಾಜ್ಗಳು ಬೇರೆ, ನಾನೇನು ಅಂತ ತೋರಿಸ್ತೀನಿ ನಡಿ ಆಫೀಸ್ಗೆ ಅಂತೇಳಿ ಅವಾಜ್ ಆಗ್ತಾರೆ. ಈತ ಹಾಕೊಂಡಿರೋದು ಕಾಕಿ ಡ್ರೆಸ್ಸೇ, ಕಾಕಿಗೆ ಒಂದು ಗೌರವ ಇದೆ. ಕಾಕಿ ಡ್ರೆಸ್ ಹಾಕೊಂಡು ಇಟ್ಕಿ ನೀನೇ ದೊಡ್ಡ ಸಿಂಗಮ್ ಅಂತ ಅನ್ಕೊಂಬೇಡ. ಯಾರು ಈ ದಸ್ತಗಿರಿ ಶಾಂತಕುಮಾರ್ ಯಾರು, ಅದರಲ್ಲೂ ಕೂಡ ಈ ದಸ್ತಗಿರಿ ಅಂತ ಇದಾರಲ್ಲ, ಸೊ ಈತನಿಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರುವಂಥದ್ದು. ಇವು ಅರಣ್ಯ ಇಲಾಖೆ ಸಿಬ್ಬಂದಿ, ಬೇಸಿಗೆ ಕಾಲ ಇದೆ, ಮೊದಲೇ ಕಾಡಲ್ಲಿರುವಂಥ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ. ಫಸ್ಟು ನಿನ್ನ ಪೌರುಷ, ದೌಲತ್ತು, ಆಕ್ರೋಶ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಆ ಪ್ರಾಣಿ ಪಕ್ಷಿಗಳು ಕಾಡಲ್ಲಿ ನೀರಿನ ವ್ಯವಸ್ಥೆ ಮಾಡೋದ್ರಲ್ಲಿ ತೋರಿಸು. ಕಾಡು ಪ್ರಾಣಿಗಳು ಊರೊಳಗಡೆ ಬಂದು ಜಮೀನಿಗೆ ಬಂದು ಜನರನ್ನ ಬಲಿ ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ ಹೋಗಿ ಆನೆಗಳು ಅಥವಾ ಕರಡಿ, ಕಾಡಂದಿ ಬರ್ತಾವೆಲ್ಲ, ಅಲ್ಲೋಗಿ ಪೌರುಷ ತೋರಿಸಿ ಅದ್ರ ಮೇಲೆ ನಿನ್ನ ಸಿಂಗಮ್ ಅಥವಾ ನಿನ್ನ ಪೌರುಷ ಏನಿದೆಯಲ್ಲ ಅಲ್ಲೋಗಿ ತೋರಿಸಿ ಅವನ್ನೆಲ್ಲ ಕಾಡಿಗೆ ಓಡಿಸಿ ಬಡ ಜನರ ಪ್ರಾಣ ಉಳಿಸು. ಅದ್ರಲ್ಲಿ ತೋರ್ಸೋದು ಬಿಟ್ಟು ಈ ಬಡ ಪತ್ರಕರ್ತರ ಮೇಲೆ ನೀನು ಪೌರುಷ ತೋರಿಸಿ ಈ ರೀತಿಯಾಗಿ ಹಲ್ಲೆ ಮಾಡಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿನ್ಗೆ. ಅದಕ್ಕೆ ಇವಾಗ ಸರಿಯಾಗಿ ಮಿನಿಸ್ಟ್ರು ಸರಿಯಾಗಿ ನಿಮಗೆ ನಿನ್ನ ಈ ಒಂದು ದೌಲತ್ತು ದುರಾಂಕಾರಕ್ಕೆ ಸರಿಯಾಗಿ ಒಂದು ಶಿಕ್ಷೆಯನ್ನ ಕೊಟ್ಟಿದ್ದಾರೆ. FIR ಕೂಡ ಆಗಿದೆ ಈಗ ಆಲ್ರೆಡಿ. ಅಥವಾ ಈ 4 ಜನರ ಮೇಲೆ FIR ಕೂಡ ಆಗಿ ಈಗ ಆಲ್ರೆಡಿ ಅದರ ಮೇಲೆ ಅಟ್ರಾಸಿಟಿ ಕೇಸ್ ಕೂಡ ಆಗಿದೆ. ಇವರ ಚೀಪ್ ಮೆಂಟಾಲಿಟಿ ಎಷ್ಟಿದೆ ಅಂತಂದ್ರೆ, ಆತನ ಬಳಿಯಲ್ಲಿ 1,500 ರೂಪಾಯಿ ದುಡ್ಡಿತ್ತಂತೆ ಜೇಬಲ್ಲಿ. ಆ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕಾದಾಗ ಬೈದು ಹೊಡೆದು ಆ ಜೇಬಲ್ಲಿ ಇದ್ದಂಥ 1,500 ಕಿತ್ಕೊಂಡಿದ್ದಾರೆ. ಆತನ ಬಳಿ ಇದ್ದಂಥ ಒಂದು ರೆಡ್ಮಿ ಮೊಬೈಲು, ಒಂದು 20-25 ರೂಪಾಯಿ ಮೊಬೈಲ್ ಅನ್ಸುತ್ತೆ ಅದು, ಆ ಮೊಬೈಲನ್ನು ಕೂಡ ಕಿತ್ಕೊಂಡಿದ್ದಾರೆ. ಅಲ್ಲಿಂದ ಆಫೀಸಿಗೆ ಕರ್ಕೊಂಡೋಗಿ ಎಲ್ಲೋ ಒಂದು ಕಡೆ ಕೂಡಾಕಿದ್ದಾರೆ ಆತನನ್ನ. ಅದಾದ್ಮೇಲೆ ಪೊಲೀಸ್ ಠಾಣೆ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ಈಗ ಪ್ರಕರಣ ಕೂಡ ಈಗ ಆಲ್ರೆಡಿ ರವಿ ಅವರು ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ. ಈ 4 ಜನ ಮಹಾನುಭಾವರು ಇದಾರಲ್ಲ, ದಸ್ತಗಿರಿ, ಶಾಂತಕುಮಾರ, ಗಜಾನಂದ, ಸಂಗಮೇಶ, ಇಷ್ಟು ಜನಕ್ಕೂ ಸರಿಯಾದಂಥ ಪನಿಷ್ಮೆಂಟ್ ಆಗ್ಬೇಕು. ಅದರಲ್ಲೂ ಈ ದಸ್ತಗಿರಿ ಇದಾನಲ್ಲ, ಈ ಆಫೀಸರ್ ಅಂತ ಹೇಳೋದಕ್ಕೂ ಕೂಡ ಈ ಥರ ಪದ ಬಳಕೆ ಯಾಕೆ ಮಾಡ್ತಿದ್ದೀವಿ ಅಂದರೆ, ಆತನ ಆಟಿಟ್ಯೂಡ್, ಬಿಹೇವಿಯರ್ ಆ ಥರ ಇತ್ತು. ಅದರಲ್ಲೂ ಇನ್ನೊಬ್ಬ ಇದ್ದಾನೆ, ಆತ ಯಾರು ಈ 3 ಜನದಲ್ಲಿ ಶಾಂತಕುಮಾರನ, ಗಜಾನನ, ಸಂಗಮೇಶ ಅಂತ ಗೊತ್ತಿಲ್ಲ. ಅಲ್ಲಿ ವಿಡಿಯೋ ಮಾಡ್ತಿರೋ ಕೂಡ ಬಾಯಿಗೆ ಬಂದಾಗ ಬೈತಾರೆ.
ಇದೇನಾ ನೀವು ಇಲಾಖೆ ಕೊಡ್ತಾ ಇರುವಂಥ ಮರ್ಯಾದೆ, ಸಾರ್ವಜನಿಕರಿಗೆ ಕೊಡ್ತಾ ಇರುವಂಥ ಮರ್ಯಾದೆ? ಇದನ್ನು ನೋಡಿದಂಥವ್ರು ಇವ್ರು ನಿಜವಾಗ್ಲೂ ಕೂಡ ಇಲಾಖೆಯಲ್ಲಿ ಇರೋಕ್ಕೆ ನಾಲಾಯಕ್ಕು. ಇವ್ರಿಗೆ ಟ್ರೈನಿಂಗಲ್ಲಿ ಏನು ಕಲಿಸಿದ್ದಾರೆ ಇದೇನಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಇವ್ರ ಮುಂದೆ ಏನಾದ್ರು ಕಾಡು ಪ್ರಾಣಿಗಳು ಬಂದರೆ ಇವರು ಅವರ ರಕ್ಷಣೆ ಮಾಡಲ್ಲ, ಕಾಡು ಪ್ರಾಣಿಗಳಿಗೆ ಬೇಕಾದ್ರೆ ಗುಂಡಿಗೆ ಸಾಯಿಸ್ಬಿಡ್ತಾರೆ. ಆ ರೀತಿಯಾದಂಥವ್ರು ಇವರೆಲ್ಲರೂ ಕೂಡ. ಸೊ ಇಂಥವ್ರ ವಿರುದ್ಧ ಈಗ ಆಲ್ರೆಡಿ ಅರಣ್ಯ ಇಲಾಖೆಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಯಾವುದೇ ಕಾರಣಕ್ಕೂ ಈ ಥರ ವಿಚಾರಗಳನ್ನ ಸಹಿಸೋದೇ ಇಲ್ಲ. ಅವರ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡಾಗಿಂದಲೂ ಕೂಡ ಒಳ್ಳೆ ರೀತಿಯ ಕೆಲಸಗಳನ್ನ ಮಾಡ್ತಿದ್ದಾರೆ. ಈಗ ಇಂತಹ ಕೆಲವೊಂದಷ್ಟು ಬೇಜವಾಬ್ದಾರಿ ತರ ಇರುವಂತಹ ಅಧಿಕಾರಿಗಳು ಮಾಡುವಂಥ ಕೆಲಸದಿಂದಾಗಿ ಇಲಾಖೆ ಕೆಟ್ಟ ಹೆಸರು ಬರಬಾರ್ದು. ಹೀಗಾಗಿ ಕೂಡಲೇ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿದ್ದಾರೆ. ತಮ್ಮ ಇಲಾಖೆಯ ಕ್ರಮ ಕೂಡ ಆಗಬೇಕು. ಪೊಲೀಸ್ ಠಾಣೆಯಲ್ಲಿ ದೂರು ಪ್ರಕರಣ ದಾಖಲಾಗಿದೆ, ಅಲ್ಲೂ ಕೂಡ ಇವ್ರಿಗೆ ಶಿಕ್ಷೆ ಆಗಬೇಕು, ಬುದ್ಧಿ ಕಲಿಬೇಕು ಇಂಥವ್ರೆಲ್ಲರೂ ಕೂಡ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.